ಎಲ್ಲ ಕಡೆ ಮಾಡಿಸಿ, ಒಂದು ಕಡೆ ಮಾಡಬೇಡಿ. MG ರೋಡು, BH ರೋಡು, ಅಶೋಕ್ ರೋಡಲ್ಲಿದೆ, ಸಿಕ್ಕಾಪಟ್ಟೆ ತೊಂದರೆಗಳಿದೆ. ನನಗೂ ನಾವು ಏನು ನೋಡ್ತೀನಿ, ಅದು ಯಾವ ಎಷ್ಟು ದಿವಸಕ್ಕೆ ಮಾಡಿಸ್ತೀರ ನೋಡ್ಬಿಡ್ತೀವಿ. ನಾವು ಏನು ಬೇಜಾರಿಲ್ಲ, ಮಾಡೋದು ಮಾಡಿದ್ದೀವಿ. ಮೊದಲೇ ಹೇಳಿದಾಗ ಎರಡೇ ಎಲ್ಲ ಮಾಡ್ಕೊಂಬಂತಿದೆ. ತಪ್ಪು ಕೆಲಸ ಮಾಡಿಬಿಟ್ರಿ ನೀವು. ಅದು ಕಟಿಂಗ್ ಆಗಿದೆ, ಸೂಟ್ ಗೇಟ್ ಹಾಕೊಂಬರ್ತಾ ಇದೆ, ಅದು ಮಾಡಿ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಪವರ್ಫುಲ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರಿಗಳ ಜೊತೆ ಬಂದಿದ್ದೀವಿ. ಹೌದು, ನಾವು ಅದಕ್ಕೋಸ್ಕರನೇ ಒಬ್ಬರಿಗೆ ಅಂತಲ್ಲ, ಈ ಬದಿಯಿಂದ ಹಿಡಿದು ಆ ಬದಿವರೆಗೂ ಎಲ್ಲ ಅಂಗಡಿಗಳಲ್ಲಿ ಫುಟ್ಪಾತ್ ಒತ್ತಿರನ್ನ ತೆರವುಗೊಳಿಸಂತ ಕಾರ್ಯನ ಇವತ್ತು ಮಾಡ್ತಾ ಇದ್ದೀವಿ. ಧನ್ಯವಾದ. ದಶಕದಿಂದ ಆಗದೇ ಇದ್ದದ್ದು ಬರೀ ಒಂದೇ ವಾರದಲ್ಲಾಗಿದೆ. ಎಸ್, ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡಿ ಸುಮ್ಮನೆ ಕೂರೋ ಮಾತೇ ಇಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅದು ತುಮಕೂರು ನಗರದ ಬಹಳ ಹಳೆಯ ಸಮಸ್ಯೆ. ಆ ಸಮಸ್ಯೆಗೆ ಹೆಚ್ಚು ಕಡಿಮೆ 2 ದಶಕದಷ್ಟು ಹಳೆಯ ಇತಿಹಾಸವಿದೆ. ಈ ಗ್ಯಾಪಲ್ಲಿ ನಗರದಲ್ಲಿ ಏನೇನೋ ಚೇಂಜಸ್ ಆಗಿಬಿಟ್ಟಿದೆ. ಚಿಕ್ಕ ನಗರವಾಗಿದ್ದ ತುಮಕೂರು ಬೃಹತ್ ಗಾತ್ರಕ್ಕೆ ಬೆಳೆದಿದೆ. ನಗರಸಭೆಯಿಂದ ಮಹಾನಗರ ಪಾಲಿಕೆಗೆ ಬಡ್ತಿ ಪಡೆದಿದ್ದು ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಅದೊಂದು ಸಮಸ್ಯೆಗೆ ಮಾತ್ರ ಮುಕ್ತಿಯೇ ಸಿಕ್ಕಿರಲಿಲ್ಲ. ಆದರೆ ನಿಮ್ಮ ಪ್ರಜಾಶಕ್ತಿ ಟಿವಿ ಈ ಸಮಸ್ಯೆಯ ಕಡೆ ಕಣ್ಣು ಹಾಕಿದ ಒಂದೇ ವಾರದಲ್ಲಿ ಎಲ್ಲವೂ ಕ್ಲೀನ್ ಆಗಿಬಿಟ್ಟಿದೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಮೊನ್ನೆ ವರದಿ ಮಾಡಿದಾಗ ಇವ್ರೇನು ಹೇಳಿದ್ರು, ನಮ್ಮದು ಇಲ್ಲಿನ ತನಕ ಜಾಗ ಇದೆ, ನಾವು ಇಟ್ಕೋತೀವಿ ಅಂತ ಹೇಳ್ಬಿಟ್ಟು. ಆದರೆ ಅಧಿಕಾರಿಗಳು ಬಂದಿರೋದ್ರಿಂದ ಇವರು ಎಲ್ಲವನ್ನು ತೆರವು ಮಾಡಿಬಿಟ್ಟು ಓಡಾಡೋದಕ್ಕೆ ಜಾಗವನ್ನು ಮಾಡಿಕೊಡ್ತಾ ಇದ್ದಾರೆ. ಆದರೆ ಅವತ್ತು ಅವ್ರೇನು ಹೇಳಿರ್ಬೋದು, ಗೊತ್ತಿಲ್ಲದಲೇ ಮಾತಾಡಿರ್ಬೋದು. ಆದರೆ ಇವತ್ತು ಅವರು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೂ ಬಂದಿರೋದ್ರಿಂದ ಓಡಾಡೋದಕ್ಕೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ನಮಗಿದು ತುಂಬ ಖುಷಿ ತಂದುಕೊಟ್ಟಿದೆ ವೀಕ್ಷಕರೇ. ಹೌದು, ತುಮಕೂರು ನಗರದ ಪ್ರಮುಖ ವಹಿವಾಟು ಕೇಂದ್ರ ಅಂದರೆ ಅದು ಮಂಡಿಪೇಟೆ. ಗೃಹ ಬಳಕೆಯ ಯಾವುದೇ ವಸ್ತುಗಳು ಬೇಕಂದ್ರೂ ಈ ಮಂಡಿಪೇಟೆಯಲ್ಲಿ ಸಿಗುತ್ತೆ, ಅದು ಕೂಡ ಹೋಲ್ಸೇಲ್ ದರದಲ್ಲಿ. ನಗರಕ್ಕೆ ಮೆಟ್ರೋ, ಡಿಮಾರ್ಟ್ನಂತಹ ದೈತ್ಯ ಮಾರ್ಕೆಟ್ ಸಂಸ್ಥೆಗಳು ಎಂಟ್ರಿ ಕೊಟ್ಟಿದ್ರೂ ಕೂಡ ಮಂಡಿಪೇಟೆಗೆ ಹೋಗಿ ವ್ಯಾಪಾರ ಮಾಡೋ ಮಂದಿ ಮಾತ್ರ ಕಡಿಮೆಯಾಗಿಲ್ಲ. ಹೀಗಾಗಿ ಈ ಮಂಡಿಪೇಟೆಯ ರಸ್ತೆಗಳು ಯಾವಾಗಲೂ ಫ್ರೀ ಇರೋದೇ ಇಲ್ಲ. ಇಷ್ಟು ಬ್ಯುಸಿಯಾಗಿರೋ ಈ ಮಂಡಿಪೇಟೆಯಲ್ಲಿ ಫುಟ್ಪಾತ್ ಒತ್ತುವರಿ ಅನ್ನೋದು ದೊಡ್ಡ ಸಮಸ್ಯೆಯಾಗಿಬಿಟ್ಟಿತ್ತು. ಪಾದಾಚಾರಿಗಳಿಗೆ ಬಳಕೆಯಾಗಬೇಕಿದ್ದ ಫುಟ್ಪಾತ್ ಅನ್ನ ಇಲ್ಲಿಯ ವ್ಯಾಪಾರಸ್ಥರು ಒತ್ತುವರಿ ಮಾಡಿಕೊಂಡು ಬಿಟ್ಟಿದ್ರು. ಇದರ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ವರದಿಯನ್ನ ಬಿತ್ತರಿಸಿತ್ತು. ಪ್ರಜಾಶಕ್ತಿ ಟಿವಿಯ ವರದಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು, ಕೊನೆಗೂ ಮಂಡಿಪೇಟೆಯ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ನೀವು ಇದೀಗ ಗಮನಿಸ್ತಾ ಇರ್ಬೋದು, ನಾವು ಮೊನ್ನೆ ತಾನೇ ವರದಿಯನ್ನು ಮಾಡಿದ್ವಿ. ಇದೇ ಅಂಗಡಿ ಮುಂದೆ ಇದ್ದಂಥ ವಸ್ತುಗಳನ್ನು ಸಹ ನಾವು ತೋರಿಸ್ಬಿಟ್ಟು ವರದಿಯನ್ನು ಮಾಡಿದ್ವಿ. ಅವರೀಗ ಅಂಗಡಿಯಲ್ಲಿ ಆಚೆ ಇಟ್ಟಿದ್ದಂಥ ವಸ್ತುಗಳನ್ನು ಒಳಗಡೆ ಇಟ್ಕೊಂಡಿದ್ದಾರೆ. ಇದೇ ರೀತಿ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಬಂದು ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಒಳಗಡೆ ಇಡಬೇಡಿ, ಆಚೆ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಏನಪ್ಪ ಕಾರಣ ಅಂತಂದರೆ, ನೀವು ಆಚೆ ಇಡೋದೇ ಕಾರಣ. ಅದಕ್ಕೋಸ್ಕರ ಇವತ್ತು ನೀವು ಎಲ್ಲ ತೆಗೆದು ಒಳಗಡೆ ಇಟ್ಕೊಂಡಿರೋದು ಖುಷಿ ಆಗ್ತಾ ಇದೆ. ಒಂದು ವರದಿ ಮಾಡಿದ್ದಕ್ಕೆ ಎಚ್ಚೆತ್ತ ಅಧಿಕಾರಿಗಳು ಬಂದು ಇಲ್ಲಿ ತೆರವು ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಈಗ ನಾವು ಎಲ್ಲ ಇಕ್ಕಿಡ್ತೀನಿ, ಅಲ್ಲಿಂದ ಅಲ್ಲಿವರೆಗೆ ಒಬ್ಬಿ ಕೆಡ್ತಕ ಇದೇ ಕಂಡೀಷನ್ ಇರಬೇಕು ಎಲ್ಲಾರು. ಕರೆಕ್ಟಾ? ಈಗ ಒಂದಕ್ಕೆ ಬೇರೆಯವ್ರಿಗೆ ಒಂದು ಇರಬಾರ್ದು. ಸ್ವಾಮಿ, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ, ನಿಮ್ಗೆ ಬೆಲೆ ಕೊಡ್ತೀನಿ. ನಾವು ದೊಡ್ಡವ್ರು, ನೀವು ದೊಡ್ಡವರು, ನೀವು ಹೇಳೋದಕ್ಕೆ ಹೆಂಗಿಲ್ಲ. ಈಗ ನೀವು ನ್ಯೂಸಿಗೆ ಬಂದಿದ್ದೀರಾ, ನಿಮ್ಗೆ ನಾವು ಮರ್ಯಾದೆ ಕೊಡ್ಲೇಬೇಕು. ಕಾನೂನು ಪ್ರಕಾರ ನಾವು ಒಳಗಡೆ ಇಕ್ಲೇಬೇಕು. ಕಾನೂನು ಎಲ್ಲಾರ್ಗೆ ಒಂದೇ ಇರಬೇಕು. ನಿಮಗೊಬ್ರು ನಿಮ್ಮ ಅಂಗಡಿ ಮಾತ್ರ ಎತ್ಸಿ ಬೇರೆ ಅಂಗಡಿ ಬಿಡುವಂತ ಕೆಲಸ ನಾವು ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ. ಎಲ್ಲ ಅಂಗಡಿಗಳಿಗೂ ಹೌದು. ಅದಕ್ಕೋಸ್ಕರನೇ ನಾವು ಬಂದು ಕೇಳಿದ್ರೆ ಅಧಿಕಾರಿಗಳೇ ಬರಲ್ಲ, ನೀವೇನ್ರಿ ಕೇಳ್ತೀರಾ ಅಂತ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರಿಗಳ ಜೊತೆ ಬಂದಿದ್ದೀವಿ. ಹೌದು, ನಾವು ಅದಕ್ಕೋಸ್ಕರನೇ ಒಬ್ಬರಿಗೆ ಅಂತಲ್ಲ, ಈ ಬದಿಯಿಂದ ಹಿಡಿದು ಆ ಬದಿವರೆಗೂ ಎಲ್ಲ ಅಂಗಡಿಗಳಲ್ಲಿ ಫುಟ್ಪಾತ್ ಒತ್ತಿರನ್ನ ತೆರವುಗೊಳಿಸಂತ ಕಾರ್ಯನ ಇವತ್ತು ಮಾಡ್ತಾ ಇದ್ದೀವಿ. ಧನ್ಯವಾದ. ಹೇಳಿ ಸರ್. ಪರ್ಮಿಷನ್ ಯಾರು ಕೊಟ್ಟಿಲ್ಲ, ಎಲ್ಲ ಸ್ಮಾರ್ಟ್ ಸಿಟಿ ಎಲ್ಲ ದಿನ ಬಿದ್ದು ಇಡೀ ಯಜ್ಞ ಎಲ್ಲ ಓಡಾಡ್ತಿದ್ದು, ನಾವೇ ಕ್ಲೀನ್ ಆಗಿದೆ ಎಲ್ಲ ಮಾಡ್ತೀವಿ. ಬೇರೆ ಉದ್ದೇಶ ಏನು ಎಲ್ಲ ಕಡೆ ಮಾಡಿಸಿ, ಒಂದು ಕಡೆ ಮಾಡಬೇಡಿ. MG ರೋಡು, BH ರೋಡು, ಅಶೋಕ್ ರೋಡಲ್ಲಿದೆ, ಸಿಕ್ಕಾಪಟ್ಟೆ ತೊಂದರೆಗಳಿದೆ. ನನಗೂ ನಾವು ಏನು ನೋಡ್ತೀನಿ, ಅದು ಯಾವ ಎಷ್ಟು ದಿವಸಕ್ಕೆ ಮಾಡಿಸ್ತೀರ ನೋಡ್ಬಿಡ್ತೀವಿ. ನಾವು ಏನು ಬೇಜಾರಿಲ್ಲ, ಮಾಡೋದು ಮಾಡಿದ್ದೀವಿ. ಮೊದಲೇ ಹೇಳಿದಾಗ ಎರಡೇ ಎಲ್ಲ ಮಾಡ್ಕೊಂಬಂತಿದೆ. ತಪ್ಪು ಕೆಲಸ ಮಾಡಿಬಿಟ್ರಿ ನೀವು. ಅದು ಕಟಿಂಗ್ ಆಗಿದೆ, ಸೂಟ್ ಗೇಟ್ ಹಾಕೊಂಬರ್ತಾ ಇದೆ, ಅದು ಮಾಡಿ. ಎಲ್ಲ ಕಡೆನೂ ಹೋಗ್ತಾ ಇದೀವಿ ಸರ್. ಎಲ್ಲ ಕಡೆನೂ ಹೋಗ್ತಾ ಇದೀವಿ. ಎಲ್ಲ ಕಡೆನೂ ಹೋಗ್ತಾ ಇದೀವಿ ಸರ್. ತುಮಕೂರಲ್ಲಿ ನಾವು ಸ್ಟಾರ್ಟ್ ಇಲ್ಲಿಂದ ಮಾಡಿರ್ಬೋದು ಅಷ್ಟೇ. ಎಲ್ಲರ ಕಡೆನೂ ಹೋಗ್ತಾ ಇದೀವಿ.
ಸರ್ ಇಲ್ಲೇ ತೆಗ್ಸಕ್ಕಾಗಲ್ಲ ಅಂದ್ರೆ ಇಲ್ಲೇ ತೆಗ್ಸಿದೀವಿ, ಅಲ್ಲೂ ತೆಗಿಸ್ತೀವಿ ಸರ್. ಇಲ್ಲೂ ಅಷ್ಟೇ ಸರ್ ಹೇಳಿದ್ದು, ನಿಮ್ಮ ಕೈಲಿ ತೆಗ್ಸಕ್ಕಾಗಲ್ಲ ಇಲ್ಲೇನೆ ತೆಗ್ಸಕ್ಕಾಗಲ್ಲ, ನಿಮಗೆ ಮಂಡಿಪೇಟೆಲ್ಲೇ ತೆಗ್ಸಕ್ಕಾಗಲ್ಲ ಅಂದ್ರೆ ಸರ್. ಹೌದು, ಎಲ್ಲ ಕಡೆನೂ ತೆಗ್ಸೋಣ ಸರ್. ಎಸ್ ವೀಕ್ಷಕರೇ, ನೀವೀಗ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಮಂಡಿಪೇಟೆಯಲ್ಲಿ ಏನು ಫುಟ್ಪಾತ್ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ನಾವೊಂದು ವರದಿಯನ್ನು ಮಾಡಿರ್ತೇವೆ. ಅಧಿಕಾರಿಗಳು ಬಂದು ಇಲ್ಲಿ ಯಾವುದೇ ರೀತಿಯ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸುತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೊಂದು ವರದಿಯನ್ನು ಮಾಡಿರ್ತೇವೆ. ಆದರೆ ಇವತ್ತು ಖುದ್ದಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸ್ಥಳಕ್ಕೆ ಬಂದು ಈ ಮಂಡಿಪೇಟೆಯಲ್ಲಾಗಿದ್ದಂಥ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಖುದ್ದಾಗಿ ಅಧಿಕಾರಿಗಳ ಸ್ಥಳಕ್ಕೆ ಬಂದಿರುವಂಥದ್ದು. ನಮ್ಮ ವರದಿಗೆ ಎಚ್ಚೆತ್ತ ಬಂದಂಥ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯನ ಇಲ್ಲಿ ಮಾಡ್ತಾ ಇದ್ದಾರೆ. ಇದೇ ರೀತಿ ತುಮಕೂರಿನ ಬರೀ ಮಂಡಿಪೇಟೆ ಭಾಗ ಮಾತ್ರವಲ್ಲ, ತುಮಕೂರಿನಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಪ್ರತಿಯೊಂದು ಜಾಗಕ್ಕೂ ಭೇಟಿ ನೀಡಿ ಇದೇ ರೀತಿ ಅವರು ಒತ್ತುವರಿಯನ್ನು ತೆರವುಗೊಳಿಸಿದ್ರೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಜಾಶಕ್ತಿ ಕಡೆಯಿಂದ ನಾವು ಕೇಳ್ಕೊಡೋದು. ಯಾಕಪ್ಪ ಅಂದರೆ ಒಂದು ವರದಿ ಮಾಡಿದ್ಮೇಲೆ ನಮಗೂ ಸಹ ಅನಿಸುತ್ತೆ, ನಾವು ವರದಿ ಮಾಡಿದಕ್ಕಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲಪ್ಪ ಅಂತ. ಯಾಕಂದರೆ ಇದು ಪ್ರಜಾಶಕ್ತಿಯ ಫಲಶ್ರುತಿ ಅಂತಲೇ ಹೇಳ್ಬೋದು. ಇದೊಂದು ತುಂಬ ಬಿಗ್ ಇಂಪ್ಯಾಕ್ಟ್. ಯಾಕಪ್ಪ ಅಂತಂದರೆ ಜನರಿಗಾಗಿ ಇದ್ದಂಥ ಒಂದು ಫುಟ್ಪಾತನ್ನು ಇಲ್ಲಿ ಮಾಲೀಕರೇನು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನು ತೆರವುಗೊಳಿಸೋಂಥ ಕೆಲಸನ ಇವತ್ತು ಅಧಿಕಾರಿಗಳು ಖುದ್ದಾಗಿ ಸ್ಥಳಕ್ಕೆ ಬಂದು ಮಾಡ್ತಾ ಇದ್ದಾರೆ. ಇದು ತುಂಬ ಸಂತೋಷವಾಗಿದೆ. ಆದರೆ ಈ ಕೆಲಸ ಇಲ್ಲಿಗೆ ನಿಲ್ಲಬಾರದು. ತುಮಕೂರಿನಲ್ಲಿ ಎಲ್ಲ ರೋಡ್ಗಳಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಪ್ರತಿಯೊಂದು ರೋಡ್ಗಳಿಗೂ ಹೋಗಿ ಸಹ ಅಲ್ಲಿಯೂ ಸಹ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಜಾಶಕ್ತಿ ಟಿವಿ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಹೌದು, ಮಂಡಿಪೇಟೆ ಅಂದರೆ ನಮಗೆ ಕಣ್ಮುಂದೆ ಬರೋ ದೃಶ್ಯವೇ ಜನಜಂಗುಳಿ, ಗಿಜಿಗುಡುವ ವಾಹನಗಳು. ಈ ಜನಜಂಗುಳಿಗೆ ಮುಖ್ಯ ಕಾರಣವೇ ಅಲ್ಲಿನ ಅಂಗಡಿಗಳು. ಸಣ್ಣ ಪುಟ್ಟ ಐಟಂಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಮಾರಂಭಗಳವರೆಗೂ ಏನೇ ಬೇಕಾದರೂ ಈ ಮಂಡಿಪೇಟೆ ಏರಿಯಾದಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ಬರೋ ಜನಗಳಿಗೆ ಓಡಾಡೋಕೆ ಅಂತ ಮಾಡಿದ್ದ ಫುಟ್ಪಾತ್ ಅನ್ನ ಇಲ್ಲಿನ ಅಂಗಡಿಗಳ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ರು. ಇದರ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಅಂಗಡಿ ಮಾಲೀಕರನ್ನೇ ಪ್ರಶ್ನೆ ಮಾಡುವ ಕೆಲಸ ಮಾಡಿತ್ತು. ಆಗ ಅಧಿಕಾರಿಗಳೇ ನಮ್ಮನ್ನ ಕೇಳಲ್ಲ, ನೀವೇನು ಕೇಳೋದು ಅಂತ ಅಂಗಡಿ ಮಾಲೀಕರು ಬೇಜವಾಬ್ದಾರಿ ಉತ್ತರ ನೀಡಿದ್ರು. ನಾವು ಈಗ ಇರೋದಲ್ಲ, 50 ವರ್ಷದಿಂದ ಇಲ್ಲಿದ್ದೇವೆ, ನಿಮಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಹಾಕಿದ್ರು. ಆದರೆ ಇದ್ಯಾವುದಕ್ಕೂ ಜಗ್ಗದ ಪ್ರಜಾಶಕ್ತಿ ಟಿವಿ ಈ ಸಮಸ್ಯೆಯ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡುತ್ತಲೇ ಬಂದಿತ್ತು. ಅಧಿಕಾರಿಗಳ ಗಮನಕ್ಕೂ ತರುವ ಕೆಲಸ ಮಾಡಿತ್ತು. ಇದರಿಂದ ಎಚ್ಚೆತ್ತ ಪಾಲಿಕೆ ಅಧಿಕಾರಿಗಳು ಮಂಡಿಪೇಟೆಯಲ್ಲಾಗಿದ್ದ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸುವ ಕೆಲಸ ಮಾಡಿದ್ದಾರೆ. ಇದು ನಗರವಾಸಿಗಳ ಸಂತೋಷಕ್ಕೆ ಕಾರಣವಾಗಿದ್ದು ತುಮಕೂರಿನ ಜನ ಪ್ರಜಾಶಕ್ತಿ ಟಿವಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇವಾಗ ಮುಂಚೆಯಿಂದನೂ ಮಂಡಿಪೇಟೆಯಲ್ಲಿ ಫುಟ್ಪಾತ್ ಕಣ್ಮರೆಯಾಗಿ ಕಾಣಿಸ್ತಾ ಇತ್ತು. ಹೌದು ಸರ್, ಹೌದು ಖಂಡಿತ. ಇವಾಗ ನಿಮ್ಮ ಪ್ರಜಾಶಕ್ತಿ ಏನೈತೆ ನ್ಯೂಸು, ಇದು ಬಂದು ಮುನ್ಸಿಪಲ್ ಅವ್ರು ನೀವು ಕರ್ಕೊಬಂದು ನೀವು ಒಂದ್ಸರಿ ನ್ಯೂಸ್ ಮಾಡಿದ್ರಿ ಆಲ್ರೆಡಿ. ಆ ನ್ಯೂಸ್ ಮಾಡಿದ್ರಿಂದ ಇವತ್ತೇನಾಗಿದೆ, ಇವತ್ತು ಮುನ್ಸಿಪಲ್ ಅವ್ರು ಕರ್ಕೊಬಂದು ನೀವು ವೆಕೇಟ್ ಮಾಡಿಸ್ತಾ ಇರೋದ್ರಿಂದ ಭಾಳ ಇವತ್ತು ನಿಮ್ಮ ನ್ಯೂಸ್ ಚಾನಲ್ ಏನಿದೆ ಆ ಕೆಲಸನ ನೀವು ಮಾಡ್ತಾ ಇದ್ದೀರಾ. ಇದೆಲ್ಲ ಆ್ಯಕ್ಚುಲಿ ಬೇರೆಯವ್ರು ಮಾಡಬೇಕು, ಅದನ್ನು ನಿಮ್ಮ ಪ್ರಜಾಶಕ್ತಿಯಿಂದ ನೀವು ಮಾಡ್ತಾ ಇದ್ದೀರಾ. ಅದರಿಂದ ಇದೊಂದು ಚೂರು ಟ್ರಾಫಿಕ್ಕು ಕ್ಲಿಯರ್ ಆಗಿಬಿಟ್ರೆ, ಯಾವಾಗಲೂ ಗಾಡಿಗಳು ನಿಲ್ಲಿಸೋದು ಇದೆಲ್ಲ ಕ್ಲಿಯರ್ ಆಗಿಬಿಟ್ರೆ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಪ್ರಜಾಶಕ್ತಿ ಫಲಶ್ರುತಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಪ್ರಜಾಶಕ್ತಿ ಎಲ್ಲೂ ತಪ್ಪು ಮಾಡ್ತಾ ಇಲ್ಲ, ಒಂದು ಕಡೆ ಜನರಿಗೆ ಒಳ್ಳೆ ಕೆಲಸನೇ ಮಾಡ್ತಾ ಇದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋವಂಥದ್ದು. ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿದ ನಂತರ ಮಂಡಿಪೇಟೆ ಯಾವ ರೀತಿ ನೋಡೋದಕ್ಕೆ ಕಾಣಕ್ಕೆ ಸಿಗ್ತಾ ಇದೆಯಪ್ಪ ಅಂತಂದರೆ, ನೀವು ದೃಶ್ಯಗಳಲ್ಲಿ ಹಿಂದೆ ನೋಡ್ತಾ ಇರ್ಬೋದು. ನಾವು ಇದೇ ರಸ್ತೆಯನ್ನೇ, ಇದೇ ಅಂಗಡಿಗಳನ್ನೇ ನಾವು ಹೋದ ವಿಡಿಯೋದಲ್ಲಿ ಸಹ ತೋರಿಸಿದ್ದು. ಆದರೆ ನೀವು ಇವಾಗ ನೋಡ್ತಿರೋದಕ್ಕೂ ಅವಾಗ ನೋಡ್ತಿರೋದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ಎಷ್ಟು ಸರಿಯಾಗಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಫುಟ್ಪಾತ್ ಅನ್ನೋದನ್ನು ನೀವು ಇಲ್ಲಿ ದೃಶ್ಯಗಳಿಂದ ಗಮನಿಸ್ತಾ ಇರ್ಬೋದು. ಮುಂಚೆ ಮಾಡಿದ ವಿಡಿಯೋದಲ್ಲಿ ಎಲ್ಲ ಅಂಗಡಿಗಳ ಮುಂದೆ ಅವರವರ ಅಂಗಡಿ ಐಟಮ್ಗಳನ್ನು ಇಟ್ಕೊಂಡು ವಸ್ತುಗಳನ್ನು ಇಟ್ಕೊಂಡು ಏನು ವ್ಯಾಪಾರ ಮಾಡ್ತಾಯಿದ್ರು. ಆದರೆ ಈಗ ಎಲ್ಲವನ್ನು ತೆರವುಗೊಳಿಸಿ ಜನಗಳು ಓಡಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ಮಂಡಿಪೇಟೆ ಒಂದು
ಸರಿಯಾದ ರೀತಿಯಲ್ಲಿ ಕಾಣ್ತಾ ಇದೆ, ಸ್ವಚ್ಛ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಪ್ಪ ಅಂದರೆ ಫುಟ್ಪಾತಲ್ಲಿ ಇರುವಂಥ ವಸ್ತುಗಳನ್ನು ತೆಗೆದರೆ ಮುನ್ಸಿಪಾಲ್ಟಿಯವರು ಬಂದುಬಿಟ್ಟು ಇಲ್ಲಿ ಕ್ಲೀನಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಇವಾಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಸರಿಯಾಗಿ ಕಾಣ್ತಾ ಇದೆ, ಯಾವ ರೀತಿ ಫುಟ್ಪಾತ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇಡೀ ಮಂಡಿಪೇಟೆ ರಸ್ತೆಯಲ್ಲಿ ಆಗಿದ್ದ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸುವಲ್ಲಿ ಪಾಲಿಕೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇಡೀ ಮಂಡಿಪೇಟೆ ರಸ್ತೆ ಸದ್ಯ ವಿಶಾಲವಾಗಿ ಕಾಣಿಸ್ತಾ ಇದ್ದು ಪಾದಾಚಾರಿಗಳಂತೂ ಫುಲ್ ಖುಷ್ ಆಗಿದ್ದಾರೆ. ಅದೇನೇ ಇರಲಿ, ಪಾಲಿಕೆ ಅಧಿಕಾರಿಗಳು ಒಮ್ಮೆ ಒತ್ತುವರಿಯನ್ನ ತೆರವುಗೊಳಿಸಿ ಸುಮ್ಮನಿದು ಬಿಟ್ರೆ ಯಾವುದೇ ಪ್ರಯೋಜನವಿಲ್ಲ. ಆಗಾಗ ಈ ರಸ್ತೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಾಗ ಮಾತ್ರ ಈ ಮಂಡಿಪೇಟೆಯ ಸೌಂದರ್ಯ ಹೀಗೆಯೇ ಉಳಿಯೋದಕ್ಕೆ ಸಾಧ್ಯ. ಎಸ್ ವೀಕ್ಷಕರೇ, ನಾವು ಇದೇನು ಮೊನ್ನೆ ತಾನೇ ಒಂದು ವರದಿಯನ್ನು ಮಾಡಿರ್ತೇವೆ. ಏನಪ್ಪ ಅದು ವರದಿ ಅಂತಂದರೆ, ಮಂಡಿಪೇಟೆಯಲ್ಲಿರುವಂತಹ ಫುಟ್ಪಾತ್ನ ಅಂಗಡಿ ಮಾಲೀಕರುಗಳಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವರದಿಯನ್ನು ಮಾಡಿರ್ತೇವೆ. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರ್ತೇವೆ. ಆದರೆ ಇವತ್ತು ಎಚ್ಚೆತ್ತಂತಹ ಅಧಿಕಾರಿಗಳು ತಾವೇ ಖುದ್ದಾಗಿ ಮಂಡಿಪೇಟೆಯ ಅಂಗಡಿಗಳ ಬಳಿ ಬಂದು ಇಲ್ಲಿ ಒತ್ತುವರಿಯಾಗಿದ್ದಂತಹ ಫುಟ್ಪಾತನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ನಾವು ಏನು ಹೇಳಿದ್ವಿ, ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ, ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ಅಧಿಕಾರಿಗಳೇ ಬಂದು ಖುದ್ದಾಗಿ ಮಂಡಿಪೇಟೆಯಲ್ಲಿ ಒತ್ತುವರಿಯಾಗಿದ್ದಂತಹ ಫುಟ್ಪಾತನ್ನು ತೆರವುಗೊಳಿಸಿ ಜನಗಳು ಓಡಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇರೋದು, ಇದೆಲ್ಲ ಒಂದು ಕಡೆ ನಮ್ಗೆ ಅನಿಸುತ್ತೆ ಪ್ರಜಾಶಕ್ತಿಯ ಫಲಶ್ರುತಿ ಆಯಿತಾ ಇದು. ಪ್ರಜಾಶಕ್ತಿ ವರದಿ ಮಾಡಿದ್ರಿಂದನೇ ಈ ಚೇಂಜಸ್ ಕಾಣ್ತಾ, ಈ ವರದಿ ತುಂಬ ಇಂಪ್ಯಾಕ್ಟ್ ಆಯಿತಾ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸುತ್ತೆ. ಇದೇ ರೀತಿ ಅಧಿಕಾರಿಗಳು ಬರೀ ಮಂಡಿಪೇಟೆಯಲ್ಲಿ ಮಾತ್ರ ಅಲ್ಲ, ತುಮಕೂರಿನಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆಯೋ ಅಲ್ಲೆಲ್ಲ ಭೇಟಿ ನೀಡಿ ಅಲ್ಲಿರುವಂಥ ಫುಟ್ಪಾತನ್ನು ಒತ್ತುವರಿಯನ್ನು ತೆರವುಗೊಳಿಸ್ಬಿಟ್ಟು ಸಾರ್ವಜನಿಕರು ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಜಾಶಕ್ತಿ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.